ಸೊ ನಿಮ್ಮ ಹೆಸರು ರತ್ನಾಕರ್. ರತ್ನಾಕರ್. ಓಕೆ, ಇವತ್ತು ಮ್ಯಾಚ್ ಇದೆಯಲ್ಲ, ಯಾರು ಗೆಲ್ಬಹುದು? ಜಿಟಿ ವರ್ಸಸ್ RCB ವಿನ್ ಆಗಬೇಕು. GTನೂ ಟೈಟ್ ಇದೆ, ಸ್ಟ್ರಾಂಗ್ ಇದೆ. ಓಕೆ, ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು? ಸದ್ಯಕ್ಕೆ ಯಾರಿಲ್ಲ, ಆರ್ಸಿಬಿ ಯಾರಿಲ್ಲ. ನಮ್ಮ ಫೇವ್ರೇಟ್ ಸೇವಕ್. ಈಗ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ನಮ್ಮ ಟೀಮ್ ಅವರಿಗೆ ಯಾವುದು ಸ್ಟ್ರಾಂಗ್ ಅನ್ಸುತ್ತೆ, ಯಾವುದು ವೀಕ್ ಅನ್ಸುತ್ತೆ? ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ GT ಬೌಲಿಂಗ್ ಸ್ಟ್ರಾಂಗ್ ಇದೆ. ಸೊ ಲಾಸ್ಟ್ ಇಯರ್ ನಮ್ಮವರೇ ಗೆದ್ದಿರೋದ್ರಿಂದ ಸೊ ಇಲ್ಲೇ ಆಗ್ಬೇಕಿತ್ತು. ಅಹಮದಾಬಾದಿಗೆ ಶಿಫ್ಟ್ ಆಗಿದೆ. ಇಲ್ಲೇ ಇದ್ದಿದ್ರೆ ಹೇಗಿರ್ತಿತ್ತು? ಇಲ್ಲೇ ಇದ್ದಿದ್ದು ಹೇಗಿದ್ದು ಅಂದ್ರೆ ನಮ್ ಫ್ರೆಂಡ್ಸ್ ಎಣ್ಣೆ ಮಾಡ್ಕೊಂಡು ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು, ರೋಡ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ರು. ಇಲ್ಲಿ ಆಗಿದೆ, ಶಿಫ್ಟ್ ಆಗಿದೆ, ಒಳ್ಳೇದಾಯ್ತು. ಇಲ್ಲಿ ಸ್ವಲ್ಪ ನೀಟಾಗಿರಲ್ಲ, ಅಲ್ಲೇ ಶಿಫ್ಟ್ ಆಗ್ಬಿಡ್ಲಿ. ಓಕೆ, ಈಗ ಅವ್ರ ತವರಲ್ಲಿ ಆಗಿರೋದ್ರಿಂದ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಏನ್ ಪಿಚ್ ಅದು ಇದು ಎಲ್ಲ ಗೊತ್ತಿರುತ್ತೆ. ನಮ್ಮವರಿಗೆ ಯಾವ್ದು ವೀಕ್ ಅನ್ಸ್ಬೋದು ಅಲ್ಲಿ ನಡೀತಾ ಇರೋದು? ಆ ತರ ಪಿಚ್ ಡಿಫ್ರೆಂಟ್ ಆಗಲ್ಲ ಮೇಡಮ್. IPL ಅಲ್ಲಿ ಪಿಚ್ ಡಿಫ್ರೆಂಟ್ ಆಗಲ್ಲ. ಸೊ ಇಂಟರ್ನ್ಯಾಷನಲ್ ಆಗ್ಬೇಕಾದ್ರೆ ಪಿಚ್ ಡಿಫ್ರೆಂಟ್ ಆಗುತ್ತೆ. IPL ಪಿಚ್ ಡಿಫ್ರೆಂಟ್ ಆಗಲ್ಲ. ಜಿಟಿಯಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ? ಒಳ್ಳೆ ಫಾರ್ಮಲ್ ಇದ್ದಾರೆ. ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು ತುಂಬಾ ಫಾರ್ಮಲ್ ಇದ್ದಾರೆ. ಸೊ ಸ್ಟ್ರಾಂಗ್ ಇದ್ದಾರೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಜಿಟಿ ಅಷ್ಟೇನ್ ಇರ್ಲಿಲ್ಲ, ಬಟ್ ಇವಾಗ ಟೇಬಲ್ ಅಲ್ಲಿ ಸೆಕೆಂಡ್ ಅಲ್ಲಿ ಇದೆ. ಗೆಲ್ಬಹುದಾ ನಿರೀಕ್ಷೆ ಇದೆಯಾ? ಏನಕ್ಕಂದ್ರೆ ಸಿರಾಜ್ ಮತ್ತೆ ಹೋಲ್ಡರ್ ಎಲ್ಲ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಸೊ ಅದೊಂದು ಮೇನ್ ರೀಸನ್ ಸ್ವಲ್ಪ ಟಾಪ್ ಅಲ್ಲಿ ಬರ್ತಾ ಇದೆ. ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಯಾರು ಸ್ಟ್ರಾಂಗ್ ಇದೆ? ಹೇಳಿದ್ನಲ್ಲ ಮೇಡಮ್, ಗಿಲ್ಲು ಮತ್ತೆ ಒಳ್ಳೆ ಫಾರ್ಮಲ್ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 50s ಬರ್ತಾ ಇದೆಯಲ್ಲ, ಸೊ ಒಳ್ಳೆ ಫಾರ್ಮಲ್ ಇದ್ದಾರೆ. ನಮ್ಮವ್ರಿಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಸ್ಪರ್ಧಿ ಅಂತಂದ್ರೆ ಯಾರು ಟಕ್ಕರ್ ಕೊಡ್ಬೋದು ನಮ್ಮವ್ರಿಗೆ? ಎರಡು ಸ್ಟ್ರಾಂಗ್ ಇದೆ ಮೇಡಮ್, ಸ್ಟ್ರಾಂಗ್ ಇದೆ. RCB GT ಎರಡು ಸ್ಟ್ರಾಂಗ್ ಇದೆ. ಸೊ ಒಳ್ಳೆ ಮ್ಯಾಚ್ ಬರುತ್ತೆ. ಸೊ ಅದ್ರ ಜೊತೆಗೆ ಬೆಂಗಳೂರಲ್ಲಿ ನೋ ಸೆಲೆಬ್ರೇಷನ್ ನೋ ಪಾರ್ಟೀಸ್ ಅಂತ ಹೇಳಿದ್ದಾರೆ. ಅಂದ್ರೆ ಆಚೆ ರೋಡ್ ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಮಾಡಂಗಿಲ್ಲ ಅಂತ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ? ಬೆಸ್ಟ್ ಆಪ್ಷನ್, ಬೆಸ್ಟ್ ಮ್ಯಾಮ್. ಅಂದ್ರೆ ನೀವು ಏನು ಸೆಲೆಬ್ರೇಷನ್ ಮಾಡೋದಿಲ್ಲ? ಸೆಲೆಬ್ರೇಷನ್ ಮಾಡ್ಬೇಕು, ಮನೇಲಿ ಮಾಡ್ಬೇಕು. ರೋಡಲ್ಲಿ ಗ್ಲಾಸ್ ಹೊಡ್ಕೊಂಡು ಅದೆಲ್ಲ ಮಾಡಬಾರ್ದು. ಮನೇಲಿ ಮಾಡ್ಲಿ ಸೆಲೆಬ್ರೇಷನ್, ಮನೇಲಿ ಮಾಡ್ಲಿ. ಓಕೆ, ಇವತ್ತು ಮ್ಯಾಚ್ ಇದೆ. ಕೇಸ್ ನಮ್ಮವರು ಗೆದ್ರೆ ಹೇಗಿರುತ್ತೆ ಸೆಲೆಬ್ರೇಷನ್? ನಿಮ್ಮೆಲ್ಲರ ಸೆಲೆಬ್ರೇಷನ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ರೋಡಲ್ಲಿ ಗ್ಲಾಸ್ ಹೊಡ್ಕೊಂಡು ಬಿಯರ್ ಬಾಟ್ಲ್ ಹೊಡ್ಕೊಂಡು ಅದರ ಅದು ಸೆಲೆಬ್ರೇಷನ್ ಅಲ್ಲ, ಮನೇಲಿ ಸೆಲೆಬ್ರೇಷನ್ ಮಾಡ್ಲಿ. ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಅಂದ್ರೆ ಇಲ್ಲಿ ನಮ್ಮ ಆರ್ಸಿಬಿ ನಲ್ಲಿ? ನಾನು ಹೇಳೋದು, ನನ್ಗೆ RCB ಅಲ್ಲಿ ಅಷ್ಟೇನಿಲ್ಲ ಮೇಡಮ್. ನನ್ನ ಫೇವ್ರೇಟ್ ವೀರೇಂದ್ರ ಸೆಹ್ವಾಗ್ ಮೇಡಮ್. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? RCBಗೆ ಸಪೋರ್ಟ್ ಮಾಡಮ್ಮ. ನಾವು ಬೆಂಗಳೂರು ನಾವ್ಬಿಟ್ಟು ನಾವು ಏನ್ ಬೇರೆಯವ್ರಿಗೆ ಸಪೋರ್ಟ್ ಮಾಡಕತ್ತ, RCBಗೆ ಸಪೋರ್ಟ್ ಮಾಡೋದು. ಒಂದು ವಿಶ್ ಮಾಡ್ಬಿಡಿ ಆರ್ಸಿಬಿ. ಜೈ RCB, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.